ನಾವು ಹೊರಗಡೆ ಬಜಾರಿಂದ ತರುವಂತಹ ಬೆಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಎಷ್ಟು ಪ್ಯೂರ್ ಇರುತ್ತೆ ಅಂತ ಗೊತ್ತಿಲ್ಲ, ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತಲೂ ಗೊತ್ತಿಲ್ಲ. ಬಟ್ ಅದನ್ನೇ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಹಾಲಿನ ಕೆನೆ ತೆಗೆದು ಇಟ್ಕೊಂಡ್ಬಿಟ್ಟು ಮಾಡ್ಕೋಬೇಕು. ಯಾವ ರೀತಿ ಮಾಡೋದು, ಪ್ರೊಸೀಜರ್ ಏನೇನು ಮತ್ತು ಬೆಣ್ಣೆ ತೆಗೆಯೋದಕ್ಕೆ ಈಸಿಯಾಗಿರೋ ಟಿಪ್ಸ್ ಯಾವುದು ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ನಾವು ಪ್ರತಿದಿನ ಹಾಲು ಕಾಯಿಸಿದ ಮೇಲೆ ಹಾಲು ಆರಿದ ಮೇಲೆ ಅದ್ರ ಮೇಲೆ ಬರುವಂಥ ಕೆನೆನ ಒಂದು ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಬೇಕಾಗುತ್ತೆ. ನಾನಿಲ್ಲೊಂದು 20 ಡೇಸಿಂದ ಇಟ್ಟಿರೋಂಥ ಕೆನೆ ಇದು. ಇದಕ್ಕೆ ನಾನು ಕೋಲ್ಡ್ ಆಗಿರೋ ವಾಟ್ರನ್ನ ಹಾಕ್ತಾಯಿದ್ದೀನಿ. ಇದೇ ಸೂಪರ್ ಟಿಪ್ಸು ಬೆಣ್ಣೆ ಚೆನ್ನಾಗಿ ಬರಲಿಕ್ಕೆ. ಒಂದು 2 ಸ್ಪೂನ್ ಆಗೋಷ್ಟು ಕೆನೆನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಚಿಲ್ಲಾಗಿರುವಂಥ ನೀರನ್ನು ಹಾಕಿದರೆ ಬೇಗ ಬೆಣ್ಣೆ ಕೈಗೆ ಬರುತ್ತೆ. ಇದನ್ನು ಜಸ್ಟ್ 1 ನಿಮಿಷ ಬ್ಲೆಂಡ್ ಮಾಡೋಣ. ಯಾಕೆ ಚಿಲ್ ವಾಟರ್ ಹಾಕಬೇಕು ಅಂದರೆ ಕೆಲವೊಂದು ಮಿಕ್ಸಿಗಳೇನಾಗಿರುತ್ತೆ ಅಂದರೆ ಬೇಗ ಹೀಟ್ ಆಗ್ತಿರುತ್ತೆ. ಆ ಹೀಟ್ ಆಗೋದ್ರಿಂದ ಬೆಣ್ಣೆ ಕೈಗೆ ಬರಲ್ಲ, ಅದರಲ್ಲೇ ಮೆಲ್ಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಚಿಲ್ ವಾಟರ್ ಹಾಕೋದು ಬೇಗ ಬೆಣ್ಣೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಜಸ್ಟ್ ನಾನು 2 ಸರ್ತಿ ಬ್ಲೆಂಡ್ ಮಾಡಿರೋದು 2 ಮಿನಿಟ್ಸ್ ಅಷ್ಟೇ. ಎಷ್ಟು ಚೆನ್ನಾಗಿ ಬೆಣ್ಣೆ ತಾನಾಗಿಯೇ ಮೇಲೆ ತೇಲ್ಕೊಂಡು ಬಂದಿದೆ. ಹೆಚ್ಚಿಗೆ ಏನು ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಸೊ ಬಹಳ ಸಿಂಪಲ್ ಅಲ್ವಾ, ಇಷ್ಟು ಈಸಿಯಾಗಿ ನಾವು ಬೆಣ್ಣೆ ತಗೊಳ್ಳೋದು. ಹೊರಗಡೆ ಜಸ್ಟ್ 1 kg ಬೆಣ್ಣೆಗೆ ಇವಾಗ 700ರಿಂದ 800 ರೂಪಾಯಿ ಇದೆ. ಅದೇ ನಾವು ಮನೇಲಿ ಈ ಥರ ಮಾಡಿಕೊಂಡ್ರೆ ತುಂಬ ಹೈಜೆನಿಕ್ಕಾಗಿ ತಿನ್ಬೋದು. ಇದನ್ನು ತುಪ್ಪ ಕಾಯಿಸ್ಬೇಕು ಅಂತಂದರೆ ಮೊದಲಿಗೆ ಬೆಣ್ಣೆನ ಭಾಳ ಸ್ವಚ್ಛವಾಗಿ ತೊಳ್ಕೊಬೇಕಾಗುತ್ತೆ. ಅದರಲ್ಲಿ ಮಜ್ಜಿಗೆ ಹುಳಿ ಒಂಚೂರು ಉಳಿಬಾರ್ದು. ಅಂದಾಗ ಮಾತ್ರ ತುಪ್ಪ ಕೆಡದೇ ಇರೋ ಥರ ನಾವು ಎಷ್ಟೇ ದಿನ ಇಟ್ಟರೂ ಚೆನ್ನಾಗಿರುತ್ತೆ. ಇದೊಂದು ಟ್ರಿಕ್ಸ್ನ ಫಾಲೋ ಮಾಡಬೇಕು. ಇಲ್ಲಿ 2ರಿಂದ 3 ಸರ್ತಿ ನಾನು ಕೈಯಿಂದ ಚೆನ್ನಾಗಿ ತೊಳಿತಾ ಇದ್ದೀನಿ ಬೆಣ್ಣೆನ. ಅದಾದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೆಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಬೆಣ್ಣೆ ಎಲ್ಲ ಕರಗಿದೆ. ಈಗ ಕರಗೋವರೆಗೂ ಬೆಣ್ಣೆನ ನಾವು ಮಿಕ್ಸ್ ಮಾಡ್ತಾ ಇರಬೇಕು 1 ಸ್ಪೂನಿಂದ, ಇಲ್ಲ ಅಂದರೆ ತಳ ಹಿಡ್ಕೊಳ್ಳುತ್ತೆ. ಕರಗಿದಾದಮೇಲೆ ಮಿಕ್ಸ್ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ಥರ ಗುಳ್ಳೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಕುದೀತಾ ಇದೆ ಅದು. ನೋಡಿ, ಈ ಥರ ಉಕ್ಕು ಬಂದಮೇಲೆ ಇದಕ್ಕೆ ನಾವು ತಿನ್ನಕ್ಕೆ ಯೂಸ್ ಮಾಡುವಂಥ ವೀಳ್ಯದೆಲೆ ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದಕ್ಕೆ ಹಾಕಿ ಪಾತ್ರೆನ ಕ್ಲೋಸ್ ಮಾಡಬೇಕು. ಅದಾದಮೇಲೆ ಉಕ್ಕು ಬರೋದು ಸ್ಟಾಪ್ ಆದಮೇಲೆ ಒಂಚೂರು ನೀರನ್ನ ಕೈಗೆ ತೊಗೊಂಡ್ಬಿಟ್ಟು ಚಿಮ್ಕಿಸಿ ಮತ್ತೆ ಕ್ಲೋಸ್ ಮಾಡಬೇಕು. ಗ್ಯಾಸ್ನ ಆಫ್ ಮಾಡಬೇಕು. ಅದಾದಮೇಲೆ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ತುಪ್ಪನ ನಾವು ಒಂದು ಸ್ಟೀಲ್ ಕಂಟೈನರ್ ಅಥವಾ ಗ್ಲಾಸ್ ಕಂಟೈನರ್ಗೆ ಸೋಸ್ಕೊಂಡು ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಮುಗೀತು. ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಈ ತುಪ್ಪನ ಕೆಡೋದಿಲ್ಲ. ತುಪ್ಪ ಮಾತ್ರ ಈ ಥರ ಕಲರ್ ಕೆಂಪಗೆ ಬಂದಿರಬೇಕು, ಅಂದರೆ ಮಾತ್ರ ನಮ್ಮದು ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತ. ವೈಟ್ ಕಲರ್ ಏನಾದರೂ ಬಂದಿದ್ದರೆ ಬೇಗ ಕೆಟ್ಟೋಗ್ಬಿಡುತ್ತೆ ತುಪ್ಪ. ಹಾಗೆ ಇನ್ನೂ ಜಾಸ್ತಿ ಕಾದ್ಬಿಟ್ರೆ ಸೀದೋಗ್ಬಿಡುತ್ತೆ. ಈ ಥರ ಪರ್ಫೆಕ್ಟಾಗಿ ಹದ್ದಲ್ಲಿ ಬಂದಿರಬೇಕು. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.